ವೆಲ್ಕಮ್ ಟು ಎಮ್ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಲೂಪ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಫಾರ್ ಲೂಪ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಫಾರ್ ಲೂಪ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಲೂಪ್ ಸ್ಟೇಟ್ಮೆಂಟ್ ಅಲ್ಲಿ ವೈಲ್ ಲೂಪ್ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರಲ್ಲಿ ಲೂಪ್ ಅಂದ್ರೇನೆ ಒಂದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ವೈಲ್ ಲೂಪ್ ಅಲ್ಲಿ ಆಗುತ್ತೆ. ಫಾರ್ ಲೂಪ್ ಅಲ್ಲೂ ಸಹ ಇದರಲ್ಲೂ ಒಂದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅದು ಡಿಪೆಂಡ್ ಆಗತ್ತೆ ಕೆಲವು ವ್ಯಾಲ್ಯೂಸ್ ಮೇಲೆ, ಇಲ್ಲ ನಾವು ತಗೊಂಡಿರೋ ಒಂದು ಸೀಕ್ವೆನ್ಸ್ ಮೇಲೆ. ಆಯ್ತಾ, ಇದು ಫಾರ್ ಲೂಪ್. ಫಾರ್ ಲೂಪ್ ಅಲ್ಲಿ ಇದರಲ್ಲಿ ಏನಾಗುತ್ತೆ, ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ನಾವೊಂದು ರೇಂಜ್ ಆಫ್ ವ್ಯಾಲ್ಯೂಸ್ ನ ತಗೊಂತೀವಿ. ಆ ರೇಂಜ್ ಆಫ್ ವ್ಯಾಲ್ಯೂಸ್ ಎಷ್ಟಿರುತ್ತೆ ಅಷ್ಟು ಸತಿ ಇದು ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಆ ವ್ಯಾಲ್ಯೂಸ್ ಅದು ಒಂದು ನ್ಯೂಮರಿಕ್ ವ್ಯಾಲ್ಯೂ ಆಗಿರ್ಬೋದು, ಇಲ್ಲ ಅದು ಒಂದು ಸ್ಟ್ರಿಂಗ್ ಆಗಿರ್ಬೋದು, ಲಿಸ್ಟ್ ಆಗಿರ್ಬೋದು, ಇಲ್ಲ ಟಪಲ್ ಆಗಿರ್ಬೋದು. ಸ್ಟ್ರಿಂಗ್, ಲಿಸ್ಟ್, ಟಪಲ್ ಅಂದ್ರೆ ಏನು ಅಂತ ಆಲ್ರೆಡಿ ನಾನು ಡೇಟಾ ಟೈಪ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಅದು ಗೊತ್ತಿಲ್ಲ ಅಂದ್ರೆ ನೀವು ಆ ವಿಡಿಯೋದಲ್ಲಿ ಅದನ್ನ ತಿಳ್ಕೊಬಹುದು. ಅರ್ಥ ಆಯ್ತಲ್ಲ. ಇಲ್ಲಿ ಫಾರ್ ಲೂಪ್ ನ ನಾವು ಎರಡು ರೀತಿಯಲ್ಲಿ ಬರೀಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇದರಲ್ಲಿ ಒಂದು, ಫಾರ್ ಲೂಪ್ ನ ನಾವು ರೇಂಜ್ ಅನ್ನೋ ಒಂದು ಫಂಕ್ಷನ್ ಯೂಸ್ ಮಾಡಿ ಬರೀತೀವಿ. ಇಲ್ಲ ಅಂದ್ರೆ ವಿತೌಟ್ ಯೂಸಿಂಗ್ ದ ರೇಂಜ್ ಫಂಕ್ಷನ್. ರೇಂಜ್ ಫಂಕ್ಷನ್ ಇಲ್ದಿರಾ ಯಾವ್ದಾದ್ರು ಒಂದು ಸೀಕ್ವೆನ್ಸ್ ಡೇಟಾ ಟೈಪ್ ಯೂಸ್ ಮಾಡಿ ಅದನ್ನ ಬರೀತೀವಿ. ಇದು ಎರಡು ರೀತಿ ಬರೆಯೋ ನಾವು ಫಾರ್ ಸ್ಟೇಟ್ಮೆಂಟ್ ನ ಬರೀತೀವಿ. ಇದರಲ್ಲಿ ನೀವೊಂದು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಇದರ ಜನರಲ್ ಸಿಂಟ್ಯಾಕ್ಸ್ ಇಲ್ಲಿ ನೋಡಿದ್ರೆ, ಫಾರ್ ಕಂಟ್ರೋಲ್ ವೇರಿಯಬಲ್ ಇನ್ ಸೀಕ್ವೆನ್ಸ್ ಆರ್ ಐಟಮ್ಸ್ ಇನ್ ರೇಂಜ್, ಇದು ಮೈನ್ ಕಾನ್ಸೆಪ್ಟ್ ಬರುತ್ತೆ. ಅದರ ಒಳಗಡೆ ಸ್ಟೇಟ್ಮೆಂಟ್ಸ್ ಬ್ಲಾಕ್ ಆಫ್ ಕೋಡಿಲ್ ಇರುತ್ತೆ ಫಾರ್ ಲೂಪ್ ಅಲ್ಲಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲಿ ಕಂಟ್ರೋಲ್ ವೇರಿಯಬಲ್, ಈ ವೇರಿಯಬಲ್ ಇನ್ ಇಲ್ಲ ಒಂದು ಸೀಕ್ವೆನ್ಸ್ ಇರ್ಬೋದು, ಇಲ್ಲ ಒಂದು ರೇಂಜ್ ಫಂಕ್ಷನ್ ಇರ್ಬೋದು. ಸೀಕ್ವೆನ್ಸ್ ಅಂದ್ರೆ ಅದೊಂದು ಸ್ಟ್ರಿಂಗ್ ಆಗಿರ್ಬೋದು, ಲಿಸ್ಟ್ ಆಗಿರ್ಬೋದು, ಇಲ್ಲ ಟಪಲ್ ಆಗಿರ್ಬೋದು. ಈ ಮೂರಲ್ಲಿ ಇಲ್ಲ ಡಿಕ್ಷನರಿನೂ ಆಗಿರ್ಬೋದು, ಸೆಟ್ ಸಹ ಆಗಿರ್ಬೋದು. ಎನಿಥಿಂಗ್ ಇಟ್ ವಿಲ್ ಬಿ. ಒಂದು ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇರತ್ತಲ್ಲ, ಅದು ಅಲ್ಲಿ ನಾವು ಅದು ಇರ್ಬೋದು ಇಲ್ಲಿ. ಇಲ್ಲ ಒಂದು ರೇಂಜ್ ಫಂಕ್ಷನ್, ಆ ರೇಂಜ್ ಅಲ್ಲಿ ನಾವು ಒಂದು ಗ್ರೂಪ್ ಆಫ್ ವ್ಯಾಲ್ಯೂಸ್ ನ ತಗೊಂಡಿರ್ತೀವಿ. ಅದರಲ್ಲಿ ರೇಂಜ್ ಫಂಕ್ಷನ್ ಅಂದ್ರೆ ಬರೀ ನ್ಯೂಮರಿಕ್ ಬರುತ್ತೆ ಅದರಲ್ಲಿ. ಅರ್ಥ ಆಯ್ತಲ್ಲ. ರೇಂಜ್ ನಾನು ಸೆಪರೇಟ್ ಆಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಜಸ್ಟ್ ಸೀಕ್ವೆನ್ಸ್ ಇದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದು ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ಕಂಟ್ರೋಲ್ ವೇರಿಯಬಲ್ ಒಂದು ಸೀಕ್ವೆನ್ಸ್ ನಾವು ತಗೊಂಡಿರ್ತೀವಲ್ಲ. ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರಿಂಗ್ ತಗೊಂಡಿದ್ರೆ, ಆ ಸ್ಟ್ರಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು 10 ಕ್ಯಾರೆಕ್ಟರ್ಸ್ ಇದೆ ಅಂದ್ರೆ, ನಾನು ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಅಂತ ವರ್ಡ್ ತಗೊಂಡಿದ್ದೀನಿ. ಕಂಪ್ಯೂಟರ್ ಅಂದ್ರೆ ಸಿ, ಮೊದಲು ಸಿ ತಗೊಳತ್ತೆ. ಸಿಗೆ ಒಂದ್ಸತಿ ಇದು ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಕ್ಯಾರೆಕ್ಟರ್, ಅದಕ್ಕೊಂದ್ಸತಿ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಫಾರ್ ಎವರಿ ಎಲಿಮೆಂಟ್ ಆರ್ ಫಾರ್ ಎವರಿ ಕ್ಯಾರೆಕ್ಟರ್ ಈ ಸೀಕ್ವೆನ್ಸ್ ಅಲ್ಲಿ ಇಲ್ಲ ಡೇಟಾ ಟೈಪ್ ಅಲ್ಲಿ ಇರೋದಲ್ಲ, ಅದಕ್ಕಾಗಿ ಇದು ಒಂದು ಇಟರೇಟ್, ಒಂದು ಲೂಪ್ ಕಂಪ್ಲೀಟ್ ಮಾಡುತ್ತೆ. ಈ ಇಲ್ಲ ಎಲ್ಲಾ ಕ್ಯಾರೆಕ್ಟರ್ಸ್ ಎಲ್ಲ ಎಲಿಮೆಂಟ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ, ಇನ್ ಯಾವ ಎಲಿಮೆಂಟ್ಸ್ ಇಲ್ಲ ಅಂದ್ರೆ ಈ ಫಾರ್ ಲೂಪ್, ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ, ಇದು ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಫಾರ್ ಲೂಪ್ ಆದ್ಮೇಲೆ ಇರೋ ಸ್ಟೇಟ್ಮೆಂಟ್ ಏನಿರುತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸ್ವಲ್ಪ ನಿಮ್ಗೆ ಇದು ಕನ್ಫ್ಯೂಸ್ ಆಗ್ಬೋದು. ನಾನು ಎಕ್ಸಾಂಪಲ್ ತೋರಿಸ್ತೀನಿ, ಅವಾಗ ನಿಮ್ಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ. ಇಲ್ಲಿ ನಾನು Li is equal to ಬ್ರಾಕೆಟ್ಸ್ ಒಳಗಡೆ 1 2 3 4 5 ನಂಬರ್ಸ್ ಬರ್ತಿದ್ದೀನಿ. ಇದನ್ನ ನೋಡಿದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು. ಆಲ್ರೆಡಿ ನಾನು ಇದರ ಡೇಟಾ ಟೈಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ Li ಅನ್ನೋದು ಒಂದು ವೇರಿಯಬಲ್. ಇದರಲ್ಲಿ ನಾವು ಏನ್ ಸ್ಟೋರ್ ಮಾಡ್ತಾ ಇದೀವಿ, ಬ್ರಾಕೆಟ್ ಒಳಗಡೆ, ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ಎಲಿಮೆಂಟ್ಸ್ ನ ಬರ್ದಿದ್ ನಂಬರ್ಸ್. ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ಸ್ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ, ಲಿಸ್ಟ್ ಡೇಟಾ ಟೈಪ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಇಲ್ಲಿ ನಾವು ಲಿಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಅರ್ಥ ಆಯ್ತಲ್ಲ. ಒಂದು ಲಿಸ್ಟ್, ಇದರಲ್ಲಿ 5 ಎಲಿಮೆಂಟ್ಸ್ ಇದೆ. 1 2 3 4 5 ಎಲಿಮೆಂಟ್ಸ್. ನಾವು ಅದಾದ್ಮೇಲೆ ಫಾರ್ ಲೂಪ್ ನಾವು ಬರೀತಾ ಇದೀವಿ. ಫಾರ್ ಐ ಇನ್ Li. ಐ ಒಂದು ನಾವಿಲ್ಲಿ ಎಲಿಮೆಂಟ್ ತಗೊಂತಾ ಇದೀವಿ. ಸರಿ, ಒಂದು ಕಂಟ್ರೋಲ್ ವೇರಿಯಬಲ್ ಇದು. ಈ ಕಂಟ್ರೋಲ್ ವೇರಿಯಬಲ್ ಈ ಲಿಸ್ಟ್ Li ಇಂದ ಒಂದೊಂದೇ ವ್ಯಾಲ್ಯೂಸ್ ನ ತಗೊಳತ್ತೆ.
ಫಸ್ಟ್ ಇದು ಎಲ್ಲಿರೋ ಫಸ್ಟ್ ಎಲಿಮೆಂಟ್ ತಗೊಳತ್ತೆ, ಈ ಲೂಪ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಮತ್ತೆ ಹೋಗಿ ಸೆಕೆಂಡ್ ಎಲಿಮೆಂಟ್ ತಗೊಳತ್ತೆ, ಈ ಲೂಪ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ ತಗೊಳತ್ತೆ, ಈ ಲೂಪ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಈ ರೀತಿ ಇದು ರಿಪೀಟ್ ಆಗುತ್ತೆ. ಎಲ್ಲಿವರೆಗೆ ಅಂದ್ರೆ ಲಿಸ್ಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋವರೆಗೆ. ಒನ್ಸ್ ಎಲಿಮೆಂಟ್ಸ್ ಕಂಪ್ಲೀಟ್ ಆಯ್ತು, ಫಾರ್ ಲೂಪ್ ಎಕ್ಸಿಕ್ಯೂಷನ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಮುಂದೆ ಹೋಗುತ್ತೆ. ನೋಡಿ ಈ ಲಿಸ್ಟ್ಗೆ ಎಲ್ಲ ಈಸಿಗೆ ನಾನು 1 2 3 4 ತಗೊಂಡಿದ್ದೀನಿ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಗೆ ಔಟ್ಪುಟ್ ಈ ರೀತಿ ಬರುತ್ತೆ. ಲಿಸ್ಟ್ ಅಲ್ಲಿ 5 ಎಲಿಮೆಂಟ್ಸ್ ಇದೆ, 5 ಎಲಿಮೆಂಟ್ಸ್ ಒನ್ ಆಫ್ಟರ್ ದಿ ಅನದರ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಅರ್ಥ ಆಯ್ತಲ್ಲ? ಇವಾಗ ಬನ್ನಿ ಇದನ್ನ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಒಂದು ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ನಾನು ಸೇಮ್ ಪ್ರೋಗ್ರಾಮ್ ಇಲ್ಲಿ ಬರ್ದಿದ್ದೀನಿ ಒಂದ್ಸತಿ. ಎಲ್ಲ ಈಸ್ ಈಕ್ವಲ್ ಟು 10, ಜಸ್ಟ್ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ದೀನಿ. 10 20 50 70 ಈ ವ್ಯಾಲ್ಯೂಸ್ ತಗೊಂಡಿದ್ದೀನಿ. ಫಾರ್ ಲೂಪ್ ಇವಾಗ ನೀವು ರನ್ ಮಾಡಿದ್ರೆ ರನ್ ನೋಡಿ ಔಟ್ಪುಟ್ ಏನ್ ಬಂತು, 10 20 50 70. ಅಂದ್ರೆ ಇಲ್ಲಿ ನೋಡಿ ಫಾರ್ ಲೂಪ್, ಈ ಫಾರ್ ಲೂಪ್ ಅಲ್ಲಿ ಐ ವ್ಯಾಲ್ಯೂ ಫಸ್ಟ್ ಲಿಸ್ಟ್ ಅಲ್ಲಿ ಏನಿದೆ, ಫಸ್ಟ್ ಎಲಿಮೆಂಟ್ ಏನಿದೆ 10, ನಾವು ಐ ವ್ಯಾಲ್ಯೂ ಇಸ್ 10 ಆಗುತ್ತೆ. ಸೊ ಈ ಫಾರ್ ಲೂಪ್ ಅಲ್ಲಿ 1 ಸ್ಟೇಟ್ಮೆಂಟ್ ಇರ್ಬೋದು, n ನಂಬರ್ ಆಫ್ ಸ್ಟೇಟ್ಮೆಂಟ್ ಇರ್ಬೋದು, ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇದರಲ್ಲಿ ನಾನು ಪ್ರಿಂಟ್ ಐ ಅಂದ್ರೆ ಐ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಂಡ್ ಈಸ್ ಈಕ್ವಲ್ ಟು, ಇಲ್ಲಿ ಸಿಂಗಲ್ ಕೊಟೇಶನ್ ಅಲ್ಲಿ ಒಂದು ಎಂಟಿ ಸ್ಪೇಸ್ ಕೊಟ್ಟಿದ್ದೀನಿ. ಇದು ನಾವು ಏನಕ್ಕೆ ಕೊಡ್ತೀವಿ ಅಂದ್ರೆ, ನಾರ್ಮಲ್ ಆಗಿ ಬರೀ ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ರೆ ಅದು ನೆಕ್ಸ್ಟ್ ನ್ಯೂ ಲೈನ್ ಕೊಟ್ಟೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೇ ತೋರಿಸ್ತೀನಿ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗಕ್ಕೆ. ಇವಾಗ ಇದನ್ನ ನಾನು ಸೇವ್ ಮಾಡಿ ರನ್ ಮಾಡಿದ್ರೆ, ಓಕೆ ರನ್ ಮಾಡಿದ್ರೆ ನೋಡಿ ಔಟ್ಪುಟ್ ಯಾವ ರೀತಿ ಬಂದಿದೆ, 10 20 50 70 ಅಂದ್ರೆ ನ್ಯೂ ಲೈನ್ ಹೋಗಿದೆ. ನನಗೆ ನ್ಯೂ ಲೈನ್ ಬೇಡ, ಕರ್ಸರ್ ನ್ಯೂ ಲೈನ್ ಹೋಗ್ದಿರಾ ಸೇಮ್ ಲೈನ್ ಅಲ್ಲೇ ಇರಬೇಕು. ಅದಕ್ಕಾಗಿ ನಾವು ಇಲ್ಲಿ ಎಂಡ್ ಈಸ್ ಈಕ್ವಲ್ ಟು ಈ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಇದು ಜ್ಞಾಪಕ ಇಟ್ಕೊಳ್ಳಿ, ಎಂಡ್ ಈಸ್ ಈಕ್ವಲ್ ಟು ಸಿಂಗಲ್ ಕೊಟೇಶನ್ ಇಲ್ಲ ಡಬಲ್ ಕೊಟೇಶನ್ ಏನಾದ್ರೂ ಕೊಡ್ಬೋದು. ನಾನು ನೋಡಿ ಡಬಲ್ ಕೊಟೇಶನ್ ಮಧ್ಯದಲ್ಲಿ ಏನು ಸ್ಪೇಸ್ ಕೊಟ್ಟಿಲ್ಲ. ಇವಾಗ ಒಂದ್ಸತಿ ರನ್ ಮಾಡ್ತೀನಿ, ಅವಾಗ ನೀವು ನೋಡ್ಬೋದು ಇದು ಯಾವ ರೀತಿ ಬರುತ್ತೆ ಅಂತ. ನೋಡಿ ಔಟ್ಪುಟ್ ಹೇಗೆ ಬಂದಿದೆ, 10 20 50 70 ಮಧ್ಯದಲ್ಲಿ ಏನು ಸ್ಪೇಸ್ ಇಲ್ಲ. ಅಂದ್ರೆ ಕರ್ಸರ್ ಅದೇ ಲೈನ್ ಅಲ್ಲೇ ಇದೆ, ಆದ್ರೆ ಅಲ್ಲೇ ಇಮಿಡಿಯೇಟ್ ಆಗಿದೆ. ಇಲ್ಲ ನಮ್ಗೆ ಒಂದು ಸ್ಪೇಸ್ ಆದ್ಮೇಲೆ ಬೇಕು ಅಂದ್ರೆ ನಾನು ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀನಿ, ಕಂಟ್ರೋಲ್ ಎಸ್. ನಾವು ಇವಾಗ ರನ್ ಮಾಡಿದ್ರೆ ಇವಾಗ ನೋಡಿ 10 20 50 70 ಈ ರೀತಿ ಸ್ಪೇಸ್ ತಗೊಳ್ಳಿ. ಅದಕ್ಕಾಗಿ ನಾವು ಇದು ಎಂಡ್ ಈಸ್ ಈಕ್ವಲ್ ಟು ಈ ಕೀವರ್ಡ್ ನ ಯೂಸ್ ಮಾಡಿದೀವಿ. ಇದು ಇಂದಿನ ಟಾಪಿಕ್ ಅಲ್ಲ, ಆದ್ರೂ ನಿಮ್ಗೆ ಅರ್ಥ ಆಗ್ಲಿ ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ. ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಫಾರ್ ಲೂಪ್. ಫಾರ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನಾವು ಏನ್ ಎಲಿಮೆಂಟ್ಸ್ ತಗೊಂಡಿದೀವಿ, ಇಲ್ಲಿ ಏನ್ ಬರ್ದಿದೀವಿ ನಾವು, ಇಲ್ಲಿ ಏನ್ ತಗೊಂಡಿದೀವಿ, ಈ ಐ ವ್ಯಾಲ್ಯೂ ಇದರಿಂದ ಒಂದೊಂದೇ ಎಲಿಮೆಂಟ್ ತಗೊಳತ್ತೆ. ಒನ್ ಎಲಿಮೆಂಟ್ಗೆ ಒಂದು ಇಟರೇಟ್ ಕಂಪ್ಲೀಟ್ ಆಗುತ್ತೆ, ಒಂದು ಲೂಪ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಸೆಕೆಂಡ್ ಎಲಿಮೆಂಟ್ಗೆ ಆ ರೀತಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ಎಲಿಮೆಂಟ್ಸ್ ಬಿಟ್ಟು ಇಲ್ಲಿ ಏನಾದ್ರೂ ಒಂದು ಸ್ಟ್ರಿಂಗ್ ತಗೊಳ್ಳೋಣ ಕಂಪ್ಲೀಟ್. ಇಲ್ಲ ನಿಮ್ಗೆ ಇಲ್ಲೇ ಗೊತ್ತಾಗ್ಲಿ ಅಂತ ಇಲ್ಲೇ ನಾವಿಲ್ಲಿ ವೇರಿಯಬಲ್ ಆದ್ರೂ ಕೊಡ್ಬೋದು, ಡೈರೆಕ್ಟ್ ವ್ಯಾಲ್ಯೂ ಸಹ ನಾವು ಇಲ್ಲೇ ಕೊಡ್ಬೋದು. ನಾನೊಂದು ಸ್ಟ್ರಿಂಗ್ ತಗೊಂತೀನಿ ಇವಾಗ, ಕಂಪ್ಯೂಟರ್ ಡಬಲ್ ಕೊಟೇಶನ್ ಅಲ್ಲಿ. ಇವಾಗ ಇದು ರನ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂದ್ರೆ, ನಾನು ಇದನ್ನ ಕ್ಲೋಸ್ ಮಾಡ್ತೀನಿ, ಔಟ್ಪುಟ್ ಹೊಸ ಸ್ಕ್ರೀನ್ ಅಲ್ಲಿ ಬರಲಿ ಅಂತ. ಫಸ್ಟ್ ಐ, ಈ ಸ್ಟ್ರಿಂಗ್ ಇದು ಒಂದು ಸ್ಟ್ರಿಂಗ್ ಅಲ್ಲಿ ಫಸ್ಟ್ ಕ್ಯಾರೆಕ್ಟರ್, ನಾವು ಐ ಈಸ್ ಈಕ್ವಲ್ ಟು ಸಿ. ಸೊ ಈ ಪ್ರಿಂಟ್ ಅಲ್ಲಿ ಏನ್ ಸ್ಟೇಟ್ಮೆಂಟ್ಸ್ ಇದೆ ಅದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಅದಾದ್ಮೇಲೆ ಅಗೇನ್ ಇಟ್ ವಿಲ್ ಗೋ ಟು ದ ಸೆಕೆಂಡ್ ಎಲಿಮೆಂಟ್, ಥರ್ಡ್ ಎಲಿಮೆಂಟ್, ಈ ರೀತಿ ಎಲ್ಲಾ ಎಲಿಮೆಂಟ್ಗೂ ಎಲ್ಲಾ ಕ್ಯಾರೆಕ್ಟರ್ಗೂ ಒಂದ್ಸತಿ ಈ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದರಲ್ಲಿ ಎಷ್ಟು ಕ್ಯಾರೆಕ್ಟರ್ ಇದೆ, COMPUTER ಎಷ್ಟಿದೆ, ಇಲ್ಲಿ 8 ಕ್ಯಾರೆಕ್ಟರ್ಸ್ ಇದೆ. ಅಂದ್ರೆ ಈ ಫಾರ್ ಲೂಪ್ 8 ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ ಈ ಬ್ಲಾಕ್ ಆಫ್ ಕೋಡ್. ಇಲ್ಲಿ ನಾನು ಐ ಅಂತ ಕೊಡ್ದಿರಾ, ಇಲ್ಲಿ ಐ ತಗೊಂಡಿದೀವಂತ ಅದೇ ವ್ಯಾಲ್ಯೂ ಇಲ್ಲಿ ಕೊಡಬೇಕು ಅಂತೇನಿಲ್ಲ, ನಾನು ಆ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕು ಅದಕ್ಕಾಗಿ ತಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇದಿಲ್ದಿರಾ ಬೇರೆ ಏನಾದ್ರೂ ಬರ್ಕೊಳ್ಳೋಣ. ನಾನು ಬರೀ ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಟಾರ್ ಅಂತ ತಗೊಂತೀನಿ. ಸ್ಟಾರ್ ಅಂದ್ರೆ ಪ್ರಿಂಟ್ ಏನಾಗ್ತಾ ಇದೆ, ನಾನು ಸ್ಟಾರ್ ಅನ್ನೋದು ಪ್ರಿಂಟ್ ಮಾಡಬೇಕು. ಸೇವ್ ಮಾಡಿ ಇವಾಗ ರನ್ ಮಾಡಿದ್ರೆ ನೋಡಿ ಹೇಗೆ ಬರುತ್ತೆ ಅಂತ. ಸಿ 8 ಟೈಮ್
ಸ್ಟಾರ್ ಬಂದಿದೆ. ಅಂದ್ರೆ ಇದರಲ್ಲಿ ಎಷ್ಟು ಕ್ಯಾರೆಕ್ಟರ್ ಇದೆ ಅಷ್ಟು ಸತಿ ಈ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಇಲ್ಲ ಇವಾಗ ನಾನು ಇನ್ನೊಂದ್ಸತಿ ಪ್ರಿಂಟ್ ಐ ವ್ಯಾಲ್ಯೂನ ಪ್ರಿಂಟ್ ಮಾಡೋಣ. ಇವಾಗ ಐ ವ್ಯಾಲ್ಯೂ ನಾವು ಸೇವ್ ಮಾಡಿ ರನ್ ಮಾಡಿ, ಸಿ ಹೇಗೆ ಬಂದಿದೆ, 8 ಟೈಮ್ ಪ್ರಿಂಟ್ ಆಗಿದೆ. 8 ಟೈಮ್ ಪ್ರಿಂಟ್ ಆಗಿದೆ. ಆದ್ರೆ ಇಲ್ಲಿ ಫಾರ್ ಲೂಪ್ ಒಳಗಡೆ 2 ಪ್ರಿಂಟ್ ಸ್ಟೇಟ್ಮೆಂಟ್ ಇದೆ, ಒಂದ್ ಸತಿ ಸ್ಟಾರ್, ಇನ್ನೊಂದ್ ಸತಿ ಸಿ. ಇಲ್ಲಿ ನೋಡಿ, ಮೊದಲು ಸಿ, ಓ ಎಂ ಪಿ ಯು ಟಿ ಇ ಆರ್. ಇಲ್ಲ ಕನ್ಫ್ಯೂಸ್ ಆಗ್ತಾ ಇದ್ರೆ ನಾನು ಇದನ್ನ ನಿಮ್ಗೆ ಒಂದೇ ಇದರಲ್ಲಿ ಈ ಪ್ರಿಂಟ್ ನ ನಾವು ತೆಗೆದುಬಿಡೋಣ. ಕಾಮ ಹೈಫನ್, ಸಾರಿ ಡಬಲ್ ಕೊಟೇಶನ್ ಅಲ್ಲಿ ಹೈಫನ್ ಸ್ಟಾರ್ ಡಬಲ್ ಕೊಟೇಶನ್. ಇವಾಗ ನೋಡಿ ರನ್ ಮಾಡಿದ್ರೆ ಸಿ ಹೌ ಮೆನಿ ಟೈಮ್ಸ್ COMPUTER ಎವ್ರಿ ಕ್ಯಾರೆಕ್ಟರ್ಗೆ ಒಂದೊಂದು ಸತಿ ಈ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಇದು ಫಾರ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಲಿಸ್ಟ್ ನಾವ್ ಏನಾದ್ರೂ ತಗೋಬಹುದು. ಇಲ್ಲಿ ಲಿಸ್ಟ್ ಇರ್ಬೋದು, ಟಪಲ್ ಇರ್ಬೋದು, ಡಿಕ್ಷನರಿ ಇರ್ಬೋದು, ಸೆಟ್ ಇರ್ಬೋದು. ಲೆಟ್ಸ್ ನಾವು ಲಿಸ್ಟ್ ಆಯ್ತಲ್ಲ, ಇನ್ನೊಂದು ಬೇರೆ ವ್ಯಾಲ್ಯೂ ತಗೊಳ್ಳೋಣ, ಇಲ್ಲ ಒಂದು ಟಪಲ್ ತಗೊಳ್ಳೋಣ, ಇಲ್ಲ ಇಲ್ಲಿ ವೇರಿಯಬಲ್ ಇಲ್ಲಿ ಬದಲು ನಾನು LI is equal to ಇಲ್ಲೇ ಡೈರೆಕ್ಟ್ ಆಗಿ ಸ್ಟ್ರಿಂಗ್ ತಗೊಂತೀನಿ, ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೀನಿ. ಇವಾಗ ಇಲ್ಲಿ ವೇರಿಯಬಲ್ ಕೊಡೋಣ. ಆ ವೇರಿಯಬಲ್ ಅಂದ್ರೆ LI ಐ ಇನ್ ಹಿಯರ್ ಇಟ್ ಈಸ್ ಎ ವೇರಿಯಬಲ್. ಈ ವೇರಿಯಬಲ್ ಏನಿದೆ ಕಂಪ್ಯೂಟರ್ ಸೈನ್ಸ್ ಇದೆ. ಇವಾಗ ನಾವು ರನ್ ಮಾಡಿದ್ರೆ ನೋಡ್ಬೋದು ನೋಡಿ, ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಫಾರ್ ಎವರಿ ಕ್ಯಾರೆಕ್ಟರ್ಗೆ ಒಂದ್ ಸತಿ ಇದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ನಾವು ಇನ್ಸ್ಟೆಡ್ ಆಫ್ ಲಿಸ್ಟ್ ಸಾರಿ ಸ್ಟ್ರಿಂಗ್ ಬದಲು ಇವಾಗ ನಾವು ತಗೊಳ್ಳೋಣ, ಇಲ್ಲಿ ಲಿಸ್ಟ್ ಆಯ್ತು, ಒಂದು ಟಪಲ್ ತಗೊಳ್ಳೋಣ. ಟಪಲ್ ಅಲ್ಲಿ 5920 ಡಬಲ್ ಕೊಟೇಶನ್ ಅಲ್ಲಿ ಒಂದು ಕ್ಯಾರೆಕ್ಟರ್ ತಗೊಂತೀನಿ. ಓಕೆ, ಇವಾಗ ನೀವು ನೋಡ್ಬೋದು ಇದರಲ್ಲಿ 5920 4 ನಂಬರ್ಸ್ ಇದೆ, ಒಂದು ಸ್ಟ್ರಿಂಗ್ ಇದೆ. ಇವಾಗ ಇಲ್ಲಿ ಸ್ಟ್ರಿಂಗ್ ಅನ್ನೋದು ನಾವು ಟಪಲ್ ತಗೊಂಡಿದ್ರಿಂದ ಇದು ಒಂದು ಎಲಿಮೆಂಟ್ ಇಲ್ಲಿ. ಸೊ 5 ಎಲಿಮೆಂಟ್ಸ್ ಇದೆ. ಫಾರ್ ಲೂಪ್ ಎಷ್ಟು ಸತಿ ಎಕ್ಸಿಕ್ಯೂಟ್ ಆಗುತ್ತೆ, 5 ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಇವಾಗ ರನ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸಿ 5 ಟೈಮ್ ವರ್ಕ್ ಆಗ್ತಾ ಇದೆ. ಹೆಲೋ ಇಲ್ಲಿ ಇವಾಗ ಹೆಲೋ ಒಂದು ಸ್ಟ್ರಿಂಗ್ ಆಗಿದ್ರು ನಾವು ಕಂಪ್ಲೀಟ್ ಇಲ್ಲಿ ಒಂದು ಟಪಲ್ ತಗೊಂಡಿದೀವಿ, ಅದಕ್ಕಾಗಿ ಇದು ಕನ್ಸಿಡರ್ ಆಸ್ ಒಂದು ಎಲಿಮೆಂಟ್ ತಗೊಳುತ್ತೆ. ಇಲ್ಲ ನಾವು ಬರೀ ಸ್ಟ್ರಿಂಗ್ ತಗೊಂಡ್ರೆ ಆ ಸ್ಟ್ರಿಂಗ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇರುತ್ತೆ ಅಷ್ಟು ಸತಿ ಈ ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಇದು ಫಾರ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಈ ಫಾರ್ ಲೂಪ್ಗೆ ಇನ್ನೊಂದು ವೇರಿಯೇಷನ್ ಇದೆ, ರೇಂಜ್ ಫಂಕ್ಷನ್. ಇಲ್ಲಿ ನಾವು ಫಾರ್ ಐ ಇನ್ LI ಬದಲು ರೇಂಜ್ ಫಂಕ್ಷನ್ ಯೂಸ್ ಮಾಡಬಹುದು. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಈ ವಿಡಿಯೋ ಆಲ್ರೆಡಿ ಸ್ವಲ್ಪ ಲೆಂತ್ ಜಾಸ್ತಿ ಆಗೋಗಿದೆ ಅನ್ಸತ್ತೆ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ. ಅದಕ್ಕಾಗಿ ನಾನು ಸ್ಪ್ಲಿಟ್ ಮಾಡಿ ಇದನ್ನ 2 ಸತಿ ನಿಮ್ಗೆ 2 ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಫಾರ್ ಲೂಪ್ ವಿತ್ ರೇಂಜ್ ಫಂಕ್ಷನ್ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ, ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಇದನ್ನ ಲೈಕ್ ಮಾಡಿ ಹಾಗೂ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.